ಗೋಪಾಲಕೃಷ್ಣ ತಿಪ್ಟೂರು ತಾಲೂಕು ಹಳೇಪಾಳ್ಯ ಗ್ರಾಮದಿಂದ ಬಂದಿದ್ದೀವಿ. ನಾವು ಇಲ್ಲಿ ಪ್ರತಿ ವರ್ಷ ಇಲ್ಲಿ ಬಂದು ಹೋಗ್ತಿರ್ತೀವಿ. ಯಾಕೆಂದರೆ ರಾಜ್ಕುಮಾರ್ ಅಭಿಮಾನಿ ಅಂದರೆ ರಾಜಣ್ಣರೇ ನನ್ನ ಹೃದಯಾಂತರದಲ್ಲಿ ನೆಲೆದು ಬಿಟ್ಟಿದ್ದಾರೆ. ನರನಾಡಿಗಳಲ್ಲೂ ಅವರಿದ್ದಾರೆ. ಯಾಕೆ ಅವರಲ್ಲಿ ಇರುವ ಕನ್ನಡ ನುಡಿ, ಕನ್ನಡ ಭಾಷೆ ಹಾಗೂ ಅವರು ಮಾಡುವಂಥ ಪ್ರತಿಯೊಂದು ಪಾತ್ರಗಳಲ್ಲಿಯೂ ಕೂಡ ಒಳ್ಳೆತನ ಕಂಡು ನಮ್ಮ ಭವಿಷ್ಯದ ಅಳವಡಿಸಿಕೊಳ್ಳುವಂಥ ಅವಕಾಶಗಳಿದ್ದಾವೆ. ಬಂಗಾರ ಮನುಷ್ಯ ಚಿತ್ರದಲ್ಲಿ ಮಾಡಿದಂಥ ರೈತರ ಪಾತ್ರ ಇಡೀ ಜಗತ್ತಿಗೆ ಅಳವಡಿಸಿಕೊಂಡು ಎಲ್ಲರ ಪದವೀಧರ ವಿದ್ಯಾರ್ಥಿಗಳನ್ನು ಮತ್ತೆ ಹಳ್ಳಿಗೆ ಹೋಗಂಗೆ ಮಾಡಿತು. ಆನಂತರ ಜೀವನ ಚೈತ್ರದಲ್ಲಿ ಮಾಡಿದಂಥ ಪಾತ್ರ ಎಂದರೆ ಇದು ಮದ್ಯಪಾನ ನಿಷೇಧ ಮಾಡಿರಲ್ಲ. ಅದರಿಂದ ಒಪ್ಪಿಕೊಂಡ ನಮ್ಮ ಅಭಿಮಾನಿಗಳು ಎಷ್ಟೋ ಜನ ಊರುಗಳಲ್ಲಿ ಮದ್ಯಪಾನ ನಿಷೇಧ ಮಾಡಿ ಭಾಳಷ್ಟು ಇದು ಮಾಡಿದ್ರು. ಇಂತಹ ಕೆಲವಾರು ಪಾತ್ರಗಳು ಅವರು ಮಾಡಿರೋ ಇದು ಪಾತ್ರಗಳು ಅಭಿಮಾನಿಗಳ ಮನದಲ್ಲಿ ನಾಟಿ ಅದಕ್ಕೆ ಒಳ್ಳೆಯದಾಗಿ ಪ್ರಚೋದನೆಯಾದಂತೆ ಒಳ್ಳೆಯದು ನಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ರಾಜ್ಕುಮಾರ್ ಅವರು ನಮ್ಮ ಕರ್ನಾಟಕದಲ್ಲಿರುವುದು ನಮ್ಮ ಪುಣ್ಯ ಮತ್ತು ಅವರಿಲ್ಲ ಅನ್ನೋದು ನಮ್ಮ ಬೇಸರ. ಆದರೂ ಕೂಡ ಅದರ ಪ್ರತಿನಿತ್ಯ ಇಲ್ಲಿ ಕಾಣ್ತಾ ಇರ್ತಾರೆ, ನಮ್ಮ ಮನದಲ್ಲಿರ್ತಾರೆ, ಎಲ್ಲ ಅಭಿಮಾನಿಗಳು ಇರ್ತಾರೆ. ಅಂತಹ ಪುಣ್ಯಾತ್ಮ ನಾವು ಪಡೆದು ಪುಣ್ಯಾತ್ಮ ಕರ್ನಾಟಕವೇ ಪಾವನವಾಗಿದೆ. ಆದರೆ ಈ ಸಮಯದಲ್ಲಿ ನಾನು ಇನ್ನೊಂದು ಹೇಳೋದಪ್ಪ ಏನಪ್ಪ, ಎಲ್ಲ ಥರದ ಪ್ರಶಸ್ತಿಗಳು ಬಂದರು, ಅದು ಎಲ್ಲರಿಗೂ ಬಂದಿದೆ. ಆದರೆ ಅಣ್ಣಾರಿಗೆ ಭಾರತ ರತ್ನ ಒಂದು ಬರೆದಿರೋದು ಭಾಳ ಶೋಕನೀಯ. ಯಾಕೆ ಭಾರತ ಸರ್ಕಾರ ಮತ್ತು ಭಾರತ ಸರ್ಕಾರ ನೆನೆಸಿಕೊಂಡು ಅಂತಹ ವ್ಯಕ್ತಿಗೆ ಭಾರತ ರತ್ನ ಕೊಡಬೇಕಾದ ಕಾರ್ಯ. ಯಾಕೆ ತುಮಕೂರು ಜಿಲ್ಲೆ ತಿಪ್ಟೂರಿನಿಂದ ಬಂದಿದ್ದೀವಿ. ಪ್ರತಿ ವರ್ಷ ರಾಜ್ಕುಮಾರ್ ಅಭಿಮಾನಿ ಆದ್ರಿಂದ ಇಲ್ಲಿ ಬರ್ತಾ ಇರ್ತೀವಿ. ಅವರು ಎಲ್ಲ ಚಿತ್ರಗಳನ್ನು ನೋಡಿದ್ದೀವಿ, ಎಲ್ಲ ಚಿತ್ರಗಳು ಗಮನಿಸ್ತೀವಿ. 208 ಚಿತ್ರಗಳಲ್ಲಿ ಎಲ್ಲದೂ ಮನೆಯಲ್ಲಿ ಕ್ಯಾಸೆಟ್ ಮಾಡಿದ್ವಿ, ಚಿತ್ರ ಪೋಸ್ಟ್ಗಳು ಮಾಡಿದ್ವಿ. ಅವ್ರ ವಿಚಾರದಲ್ಲಿ ಸದಾಕಾಲ ರಾಜ್ಕುಮಾರ್ ನಮಗೆ ಪ್ರಾಣ, ನನ್ನ ನರನಾಡಿಗಳು ಅವರೇ ಇದ್ದಾರೆ. ಕನ್ನಡಾಭಿಮಾನಿ, ಕನ್ನಡ ಅವರ ಹೆಸರಿನ ಮೇಲೆ ಇವತ್ತು ನಾನು ಈ ಮಟ್ಟಿಗೆ ಇದ್ದೀನಿ ಅಂದರೆ ಅವರೇ ಮೂಲ ಕಾರಣ. ನಮ್ಮ ಮನೆಯವರೆಲ್ಲೂ ಕನ್ನಡಾಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು. ಅದರಿಂದ ಸದಾಕಾಲ ಆಮೇಲೆ ಅವರ ವಿಚಾರಗಳನ್ನು ತಿಳಿದಾಗ ನನಗೆ ಬೇಡರ ಕಣ್ಣಪ್ಪನಿಂದ ಹಿಡಿದು ಕೊನೆಯವರೆಗೂ ಶಬ್ದವೇದಿವರೆಗೂ 208 ಚಿತ್ರಗಳನ್ನು ಕೂಡ ಗಮನಿಸಿದ್ದೀವಿ. ಒಂದೊಂದು ಚಿತ್ರಗಳು 8 ಸಾರಿ 10 ಸಾರಿ 15 ಸಾರಿ. ಯಾಕೆ ಅಂದರೆ ಅವ್ರು ಮಾಡಿರೋ ಪ್ರತಿಯೊಂದು ಚಿತ್ರದಲ್ಲೂ ಕೆಲವಾರು ತಿಳ್ಕೊಳ್ಳೋಂಥ ಒಳ್ಳೊಳ್ಳೆ ಇದು ಇದ್ದಾವೆ, ಅವಕಾಶಗಳಿದ್ದಾವೆ, ಅನುಕೂಲಗಳಿವೆ, ರೂಲ್ಸ್ಗಳಿವೆ, ಭಾಳ ಇದ್ದಾವೆ. ಒಂದೊಂದು ಚಿತ್ರದ ಒಂದೊಂದು ಥರ ತಿಳುವಳಿಕೆ ಸರಿಯುತ್ತೆ. ಅವರು ಕರ್ನಾಟಕ ಸಂಸ್ಕೃತಿಗೆ ರಾಯಭಾರಿ. ಅದರಿಂದ ಅವರಿಗೆ ಅದಕ್ಕೆ ಎಲ್ಲ ಥರದ ಇದನ್ನು ಕೊಟ್ಟಿದ್ದಾರೆ ಅವರಿಗೆ. ಆದರೆ ಭಾರತ ರತ್ನ ಒಂದೊಂದು ಕೊಟ್ಟಿಲ್ಲ. ಅದೊಂದು ಸಿಕ್ಬಿಟ್ರೆ ನಮ್ಮ ಕರ್ನಾಟಕ ಒಂದು ಹೆಸರು ಸಾಧ್ಯ, ಬೆಳವಣಿಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆಗಿನ ಸಿನಿಮಾಗಳಿಗೂ ಈಗಿನ ಸಿನಿಮಾಗಳಿಗೆ ಏನು ವ್ಯತ್ಯಾಸ ಸರ್? ಆಗಿನ ಸಿನಿಮಾ ಕುಟುಂಬ ಸಮೇತ ಕೂತ್ಕೊಂಡು ನೋಡೋವಂಥ ಚಿತ್ರಗಳು, ಹೆಂಗಸರು ಗಂಡಸರು ಮಕ್ಕಳು ಎಲ್ಲರೂ ನೋಡ್ತಿದ್ದು. ಇವತ್ತಿನ ಚಿತ್ರಗಳನ್ನ ಯೋಚನೆ ಮಾಡಿದರೆ ಇದು ಏನದು ಕಡಿ ಒಡಿ ತೋಡಿ ಇದೇ ಪಿಕ್ಚರು, ಅದರಲ್ಲಿ ಏನೂ ಇಲ್ಲ. ಆದರೆ ಅದರಂಥ ಅವತ್ತು ದಿವಸ ತಂದೆ ತಾಯಿಗಳನ್ನು ತಿಳಿಯೋದು, ಅಣ್ಣ ತಮ್ಮದಿರು ಬೆಳೆಸೋದು, ಪತ್ನಿಯನ್ನು ಬೆಳೆಸೋ ರೀತಿ ಎಲ್ಲದೂ ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ ಪಿಕ್ಚರ್ಗಳಲ್ಲಿ. ಇವತ್ತೇನಿದೆ ಅವನು ಕಳಿಸು, ಈಚೆ ಕಳಿಸು, ಕಳ್ತನ ಮಾಡು, ಕೊಲೆ ಮಾಡು, ಸುಲಿಗೆ ಮಾಡು, ಇದೇ ಬೇರೆ ಚಿತ್ರಗಳು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಆವತ್ತು ದಿವಸ ರಾಜ್ಕುಮಾರ್ ಕೇವಲ 10,000, 15,000, 5,000, 50,000 ಸಂಭಾವನೆಗಳು ಬಂದರು. ಅವರು ಬೇಯಿಸಿದಂಥ ಬೇಸ್ಮೆಂಟು ತಳಪಾಯನೇ ಇವತ್ತು ಇಂದಿನ ಕೋಟಿಗಟ್ಟಲೆ ನಟರುಗಳು ದುಡ್ಡು ತಗೊಳ್ಳೋಕೆ ಅವಕಾಶ ಆಗಿರೋದು. ಅವ್ರ ಇದರಿಂದಲೇ ಇವತ್ತಾಗಿದೆ. ಅಮಿತಾಬ್ ಬಚ್ಚನ್ ಒಂದು ಮಾತು ಹೇಳಿದರು. ಏನಂತ ಹೇಳಿದ್ರು, ರಾಜ್ಕುಮಾರ್ ಅಂತ ಅವರು ನಮ್ಮ ಇಂಡಿಯಾನಲ್ಲಿ ಇದ್ದಿದ್ರೆ ಖಂಡಿತ ನಾವು ಯಾರೂ ನಟರುಗಳು ಇರ್ತಿರಲಿಲ್ಲ, ಅವ್ರ ಮುಂದೆ ನಾವ್ಯಾರೂ ಅಲ್ಲ ಅಂತ ಇಡೀ ದೇಶನೇ ಹೊಗಳಿದೆ ಅವ್ರನ್ನ. ಆಮೇಲೆ ಅಮೇರಿಕಾ ಸಂಸ್ಕೃತ ಸಂಸ್ಥಾನದ ಕೆಂಟಕಿ ಕರ್ನಲ್ ಪ್ರಶಸ್ತಿ ಬಂತು, ಇಡೀ ಕರ್ನಾಟಕದಲ್ಲಿ ಯಾರಿಗೂ ಬಂದಿಲ್ಲ. ಆಮೇಲೆ ದಾದಾ ಸಾಹೇಬ್ ಫಾಲ್ಕೆ ಬಂತು, ಪದ್ಮಭೂಷಣ ಬಂತು. ಎಷ್ಟು ಬಿರುದುಗಳು, ಕೇವಲ ಬಿರುದು ಕೊಡಬೇಕು ಅಂತ ಕೊಟ್ಟಿಲ್ಲ. ನಟರುಗಳು, ಅಭಿಮಾನಿಗಳು, ಸಂಘದವ್ರು ಎಷ್ಟು ಕೊಟ್ಟರು, ಅವರ ವ್ಯಕ್ತಿತ್ವ, ಅವರ ಗುಣ, ಅವ್ರ ನಡವಳಿಕೆ ನೋಡು. ಗೋಕಾಕ ವರದಿ ಚಳುವಳಿಯಲ್ಲಿ ಸಾಕಷ್ಟು ಓಡಾಡಿ ಕನ್ನಡ ಇವತ್ತು ಬೆಳಕಾಗಿದೆ. ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಅಂದರೆ ಅವರೇ ಮೂಲ ಕಾರಣ. ಇವತ್ತು ದಿವಸ ನಾನು ಇನ್ನೊಂದು ಹೇಳ್ತೀನಿ ವಿಚಾರ. ಈಗ ಎಲ್ಲ ನಟರುಗಳು ಇದ್ದಾರೆ ರಾಜ್ಕುಮಾರ್ ಜೊತೆ ಎಲ್ಲ ಅಂತ ಇದೆ. ವಿಷ್ಣುವರ್ಧನು, ಅಂಬರೀಷು, ಆಮೇಲೆ ಇದು ಯಶು, ಇವರೆಲ್ಲ ಶಿವರಾಜ್ ಕುಮಾರು ಇವರೆಲ್ಲ ಇದ್ದಾರೆ, ನಿಜ ಉಟ್ಕೊತೀನಿ. ಆದರೆ ಇವತ್ತಿನ ಅಭಿಮಾನಿಗಳು ಏನಪ್ಪ ಮಾಡಿದ್ದಾರೆ ಅಂದರೆ ಕೇವಲ ಅವ್ರು ಸ್ಟಾರ್ ಹಾಕೋದು, ಹೂವು ಹಾರ ಹಾಕೋದು, ಇದು ಮಾಡೋದು ಮಾಡ್ತಿದ್ದಾರೆ ಆಲಮದ್ದು. ಆದರೆ ನಾನು ಹೇಳೋದಪ್ಪ, ಇವತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಆದಷ್ಟು ಕ್ಷೀಣಿಸುತ್ತಾ ಹೋಗ್ತಾ ಇದೆ. ಅದನ್ನು ಗಮನ ಹರಿಸಿ ಅಭಿಮಾನಿಗಳೆಲ್ಲ ಒಂದು ಕಡೆ ಒಂದೆಡೆ ಕೂಡಿ ಎಲ್ಲ ಒಗ್ಗಟ್ಟಿನಿಂದ ಕೂಡಿ ಭಾಷೆಗೆ ಒಂದು ಮಹತ್ವ ಕೊಡೋಂಗೆ, ಬೆಳಕಿಗೆ ಬರೋಂಗೆ ಮಾಡಿದರೆ ನಮ್ಮ ಕನ್ನಡ ನಾಡು ಉಳಿಯುತ್ತೆ ಅಂತ ನನ್ನ ಆಸೆ. ಇಲ್ಲಿ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಅಂತ ಅಲ್ಲ, ಇಂಡಸ್ಟ್ರಿಯಲ್ಲೂ ಸ್ವಲ್ಪ ಕಿತ್ತುಪಟ್ಟು ಆಗಿದೆ. ಯಾಕೆಂದರೆ ಅದು ನಟರುಗಳಲ್ಲಿ ಇದೆ, ಏನೂ ಆಗಿಲ್ಲ. ಅಭಿಮಾನಿಗಳು ಬಂದುಬಿಟ್ಟೆ ಅದು ದುರಾಲೋಚನೆಗಳು. ಅವ್ರು ಹಿಂಗೆ ಮಾಡ್ತಾರೆ, ಇವ್ರು ಹಂಗೆ ಯಾರೇನು ಹೊಂದಿರಲ್ಲ. ಈಗ ಉದಾಹರಣೆ ಹೇಳ್ತೀನಿ, ರಾಜ್ಕುಮಾರ್, ವಿಷ್ಣುವರ್ಧನ್ ಜೊತೆ ಚೆನ್ನಾಗೇ ಇದ್ದರು, ಹೈ ಕ್ಲಾಸ್, ಅವ್ರು ಅಣ್ಣ ತಮ್ಮದಿರಿದ್ದಂಗಿದ್ದು. ಆದರೆ ಅವ್ರ ಅಭಿಮಾನಿ ಕೆಟ್ಟ ಅಭಿಮಾನ ಕಲ್ಪಿಸು, ಯಾರೋ ಮಧ್ಯದವ್ರು ಬಂದು ಏನೋ ಹೇಳಿ ಅವ್ರನ್ನ ಮಾಡಿ ಪ್ರಚೋದನೆ ಮಾಡಿ ಅವರಿಬ್ಬರು ಓಡಾಡೋಂಗೆ ಮಾಡಿರು. ಓಡಾಡಿದ ಪ್ರಯೋಜನ ಇಲ್ಲ, ಭಾಷೆಗೆ ಕುಂದೇ ಹೊರತು ಅವ್ರು ಕಿತ್ತಾಡೋದ್ರಿಂದ ಏನೂ ಆಗಲ್ಲ. ಅದರಿಂದ ಎಲ್ಲರೂ ಒಂದಾಗಿ ಒಗ್ಗೂಡಿ ನಾಡು ನುಡಿಗೋಸ್ಕರ ಓಡಾಡಿದರೆ ನಟರಿಗೂ ಬೆಲೆ ಇದೆ, ಆಮೇಲೆ ನಂಬಿದ ತಂದೆ ತಾಯಿಗಳು ಬೆಲೆ ಇರುತ್ತೆ. ರಾಜ್ಕುಮಾರ್ ಯಾವ್ದಾದ್ರು ಡೈಲಾಗ್ ಡೈಲಾಗು ನನಗೆ ಮುಸ್ಕೇಳ್ಕೊಂಡು ಮಾಡಿ ಬಾಯಿ ಬರೋಲ್ಲ, ಮರ್ತುಬಿಟ್ಟು ಹಾಡು ಹೇಳ್ತೀನಿ.
ಕ್ರಾಂತಿವೀರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರೋದು, ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ, ಈ ನಾಡಿಗೆ ನಾಡೆ ಹಿಂದಿರುವಾಗ, ಕನ್ನಡ ನನ್ನುಸಿರಾಗಿರುವಾಗ ಯಾರು ಏನು ಮಾಡುವರು. ಜೈ ರಾಜ್ಕುಮಾರ್, ಜೈ ಕರ್ನಾಟಕ.